ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಬೆಳಿಗ್ಗೆ ಎದ್ದ ಕೂಡಲೇ ರೊಟ್ಟಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿನೊಂದು ರುಬ್ಕೊಂಡು ಹಾಗೆ ಸ್ನಾನ ಮಾಡಿಕೊಂಡು ಸಾರಿ ಉಡ್ಕೊಂಡು ರೆಡಿ ಆಗಿದ್ದೀನಿ. ಟೆಂಪಲ್ಗೆ ಒಂದ್ಸಲ ಹೋಗಿ ಬರೋದಕ್ಕಿತ್ತು, ಹಾಗಾಗಿ ರೆಡಿ ಆಗ್ತಾ ಇರುವಂಥದ್ದು. ನಿನ್ನೆ ನನ್ನ ಮಗನ ಬರ್ತ್ಡೇ ಇತ್ತು. ನಿನ್ನೆ ಟೆಂಪಲ್ ಹೋಗೋದಿಕ್ಕೆ ಆಗಿರ್ಲಿಲ್ಲ, ಹಾಗಾಗಿ ಇವತ್ತಾದ್ರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಹೋದ್ರೆ ಆಮೇಲೆ ಅವನಿಗೆ ಕಾಲೇಜ್ಗೆ ಹೋಗೋದಿಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ಬೇಗ ಕರ್ಕೊಂಡು ಹೊರಟೆ. ನಾನು ಆದ್ವಿ ಹಾಗೆ ನನ್ನ ಮಗ 3 ಜನ ಹೋಗ್ತಾ ಇರುವಂಥದ್ದು. ನಮ್ಮ ಹತ್ರದಲ್ಲೇ ಇರುವಂತಹ ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾನು ನನ್ನ 2 ವೀಲರಲ್ಲಿ ಹೋದ್ರೆ ನನ್ನ ಮಗ ಹಾಗೆ ಮಗಳು ಅವರು ಇಬ್ರು ಒಟ್ಟಿಗೆ ಬಂದರು. ಬೈಕಲ್ಲಿ ಅವ್ನು ಕರ್ಕೊಂಡು ಬಂದ ಅವಳನ್ನ. ಹಾಗೆ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಎಷ್ಟು ಬೇಗ ಆದರೂ ಕೂಡ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಇನ್ನು ನಮ್ಮ ಉಜಿರೆ ಜನಾರ್ದನ ದೇವಸ್ಥಾನ ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗ್ತಾ ಇದೆ ನೋಡಿ. ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2-3 ಡೇಸ್ ಉಳಿದಿದೆ ಅಷ್ಟೇನೆ ಬ್ರಹ್ಮ ಕಲಶೋತ್ಸವಕ್ಕೆ. ಹೊರಗಡೆ ದ್ವಾರ ಕೆಲಸ, ಆಮೇಲೆ ಗೋಪುರದ ಕೆಲಸ ಎಲ್ಲ ಹೊಸದಾಗಿ ಮಾಡಿರುವಂಥದ್ದು. ಸೊ ಹಾಗಾಗಿ ಬ್ರಹ್ಮ ಕಲಶೋತ್ಸವ ಮಾಡ್ತಾರೆ. ಪೂಜೆ ಮುಗಿಸಿ ಮನೆಗೆ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ದೇನೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ರೆಡಿ ಆಗಿದ್ರು ಹೋಗೋದಕ್ಕೆ ಡ್ಯೂಟಿಗೆ ಅಂತ ಅಂದ್ಬಿಟ್ಟು, ಹಾಗೆ ಮಗನಿಗೆ ಕೂಡ ಕಾಲೇಜ್ ಇತ್ತಲ್ವಾ, ಇಬ್ಬರನ್ನ ಕೂಡ ಕಳ್ಸೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿಕೊಟ್ಟೆ. ಟೆಂಪಲ್ಗೆ ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಅಂದರೆ ನಾವು ರುದ್ರಾಭಿಷೇಕ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು, ರುದ್ರಾಭಿಷೇಕ ಸೇವೆ ಇರುತ್ತಲ್ವ, ಸೊ ಅದನ್ನು ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಚೀಟಿ ಮಾಡಿದ್ದೆ. ಅದು ಪೂಜೆ ಆದ ನಂತರ ಮಾಡೋದಂತ ಹೇಳಿದರು. ಪೂಜೆ ಯಾವಾಗಲೂ 8 ಗಂಟೆಗೆ ಆಗೋದಲ್ಲಿ. ಸೊ ಹಾಗಾಗಿ ವೆಯ್ಟ್ ಮಾಡಿದ್ವಿ ಪೂಜೆಗೋಸ್ಕರ ಅಂತ ಅಂದ್ಬಿಟ್ಟು. ರುದ್ರಾಭಿಷೇಕ ಮಾಡಿಸೋದಕ್ಕಿತ್ತಲ್ವಾ. ಪ್ರತಿ ವರ್ಷ ಕೂಡ ಮಕ್ಕಳ ಹುಟ್ಟಿದಬ್ಬದ ದಿನ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರ ಹೆಸರಲ್ಲಿ ರುದ್ರಾಭಿಷೇಕ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ. ನಿನ್ನೆ ಹೋಗೋದಿಕ್ಕೆ ಆಗಿಲ್ಲ, ಸೊ ಅವ್ನು ಸ್ವಲ್ಪ ಬಿಸಿ ಇದ್ದ, ಹಾಗಾಗಿ ಹೋಗೋದಿಕ್ಕಾಗಿಲ್ಲ. ಇವತ್ತು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಕರ್ಕೊಂಡು ಹೊರಟೆ. ಯಾವುದೇ ಕೆಲಸ ಮಾಡಿರ್ಲಿಲ್ಲ. ರೊಟ್ಟಿಗೆ ಅಂತ ಅಂದ್ಬಿಟ್ಟು ಅಕ್ಕಿನೊಂದು ರುಬ್ಬಿಟ್ಕೊಂಡು ಹಾಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ 3 ಜನ. ನನ್ನ ಹಸ್ಬೆಂಡ್ ಬರೋದಿಕ್ಕಾಗಿಲ್ಲ. ಅವರಿಗೆ ಅಂದರೆ ಈ ಕುಟುಂಬದಲ್ಲಿ ಸೂತಿಗೆ ಅಂತ ಬರುತ್ತೆ. ಯಾರಿಗಾದ್ರೂ ಡೆಲಿವರಿ ಆದರೆ, ಎಕ್ಸ್ಪೈರ್ಡ್ ಆದರೆ, ಈ ಥರ ಏನಾದರೂ ಆದರೆ ಒಂದು 10 ಡೇಸ್ 16 ಡೇಸ್ ಎಲ್ಲ ಟೆಂಪಲ್ ಹೋಗೋ ಹಾಗಿಲ್ಲ, ಆಯ್ತಾ. ಸೊ ಆ ಥರ ಹಾಗಾಗಿ ಅವ್ರು ಬಂದಿಲ್ಲ, ನಾವು 3 ಜನ ಹೋಗಿ ಬಂದಿರುವಂಥದ್ದು. ನನ್ಗೆ ಯಾಕೋ ಗೊತ್ತಿಲ್ಲ, ಯಾವಾಗಲೂ ಬೆಳಿಗ್ಗೆ ಟೆಂಪಲ್ಗೆ ಹೋದ್ರೇನೆ ತುಂಬಾ ಖುಷಿ. ವಾತಾವರಣ ಕೂಡ ಅಷ್ಟೇ ತುಂಬಾನೇ ಕೂಲ್ ಆಗಿರುತ್ತೆ. ಸ್ವಲ್ಪ ಬಿಸಿಲು ಬಂದ್ರೆ ಮೂಡ್ ಆಫ್ ಆಗೋಗುತ್ತೆ, ಟೆಂಪಲ್ಗೆ ಹೋಗೋದಕ್ಕೆ ಮನ್ಸು ಬರಲ್ಲ. ಬೆಳಿಗ್ಗೆ ಸಂಜೆ ಟೈಮು ನೈಟ್ ಎಲ್ಲ ತುಂಬಾ ಇಷ್ಟ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಹೋಗಿ ಬಂದ್ವಿ. ಬರ್ತ್ಡೇ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು ಏನು ಮಾಡಿಲ್ಲ ನಾವು ನಿನ್ನೆ. ಅಂದ್ರೆ ಬಿಸಿ ಇದ್ದ ಅಂತ ಹೇಳಿದಲ್ವಾ, ಹಾಗಾಗಿ ಏನು ಸೆಲೆಬ್ರೇಷನ್ ಮಾಡಿಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಫ್ರೈಡೆ ನಾವು ನಾನ್ ವೆಜ್ ಎಲ್ಲ ಏನು ಮಾಡಲ್ಲ ಮನೆಯಲ್ಲಿ. ಸೊ ಹಾಗಾಗಿ ನಿನ್ನೆ ಏನೂ ಇಲ್ಲ. ನೋಡ್ಬೇಕು, ಇವತ್ತು ಏನಾದ್ರೂ ಪ್ಲಾನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಮಧ್ಯಾಹ್ನ ಬೇರೆ ಆದ್ವಿಗೆ ಸಂಗೀತ ಕ್ಲಾಸ್ ಇದ್ದಲ್ಲಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿಂದ ಬಂದು ಏನಾದ್ರೂ ಮಾಡೋದಿಕ್ಕೆ ಆಗತ್ತಾ ಅಂತ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾಳೆ ಸಂಡೇ ಅಲ್ವಾ, ನಾಳೆನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಏನೆಲ್ಲ ಆಗತ್ತೆ ಅಂತ. ಹಾಗೆ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಬೇಗ ಬೇಗ ತಿಂಡಿ ಕೆಲಸ ಮುಗಿಸಿ ಇವಾಗ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡೆ. ಅಡುಗೆ ಕೂಡ ಆಗಬೇಕಿತ್ತು, ಎಲ್ಲ ಮಾಡ್ಕೋಬೇಕಲ್ವಾ, ಬೇಗ ಬೇಗ ಮಾಡ್ಕೊಳ್ಳೋಣ. ಸ್ವಲ್ಪ ರೆಸ್ಟ್ ಮಾಡಿದ್ರು ಟೈಮ್ ಓಡತ್ತೆ, ಆಮೇಲೆ ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಉಳಿಯತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೂ ರೆಸ್ಟ್ ಮಾಡಿಲ್ಲ ನಾನು. ಹಾಗೆ ಕೆಲಸಗಳನ್ನು ಶುರು ಮಾಡಿಕೊಂಡೆ. ಮನೆ ಗುಡಿಸೋದು, ಒರೆಸೋದು, ಕಿಚನ್ ಕ್ಲೀನಿಂಗ್, ಬಟ್ಟೆ ಒಗೆಯೋದು, ಇದೆಲ್ಲವನ್ನ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಅದೆಲ್ಲ ಮುಗಿಸಿ ಆಮೇಲೆ ಅಡುಗೆ ಮಾಡ್ಕೋಬೇಕಿತ್ತು. ಆದ್ವಿ ಸ್ವಲ್ಪ ಫ್ರೀ ಇದ್ರೆ ಮಾಡ್ಕೋತಾಳೆ. ಬಟ್ ಅವಳಿಗೆ ಇವಾಗ ಎಕ್ಸಾಮ್ ಅಲ್ವಾ, ಇನ್ನು ನೆಕ್ಸ್ಟ್ ಅವಳಿಗೆ ಎಕ್ಸಾಮ್ ಇರುತ್ತೆ. ಈ ಮಂತ್ ಫುಲ್ ಎಕ್ಸಾಮ್ ಇದೆ ಅವರಿಗೆ. ಕೆಲಸ ಎಲ್ಲ ಜಾಸ್ತಿ ಮಾಡೋದಕ್ಕಾಗಲ್ಲ, ಓದ್ಕೊಳ್ಳೋದಕ್ಕೆ ಇರತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡೋದಕ್ಕೆ ಬಿಡಲ್ಲ. ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ತಾಳೆ. ನಂತರ ನಾನೇ ಗುಡಿಸಿ ಒರೆಸೋದಂತ ಅಂಥ ಕೆಲಸಗಳನ್ನೆಲ್ಲ ಮಾಡ್ತೀನಿ. ಇನ್ನು ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು ಒಂದೇ ದಿನಕ್ಕೆ ಆ ಕ್ಲೀನಿಂಗ್ ಇರುತ್ತೆ. ನೆಕ್ಸ್ಟ್ ಡೇ ವಾಪಸ್ ಅದೇ ಥರ ಮೆಸ್ಸಿ ಆಗುತ್ತೆ. ನಮ್ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇಲ್ಲ, ದೊಡ್ಡ ಅಂದರೆ 4 ಜನ ಇದ್ದೀವಿ. 4 ಜನ ಕೂಡ ದೊಡ್ಡವರೇ, ಆದರೂ ಕೂಡ ಮನೆ ಗಲೀಜಾಗುತ್ತೆ. ಧೂಳಂತೂ ಸಖತ್ತಾಗಿರುತ್ತೆ ಮನೆ ಒಳಗಡೆ ಎಲ್ಲ. ಒಂದಿನ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ವಾಪಸ್ ಗುಡಿಸ್ಬೇಕಿದ್ರೆ ಅಷ್ಟೇ ಧೂಳಿರುತ್ತೆ. ರೋಡ್ ಸೈಡ್ ಮನೆ ಆಗಿರೋದ್ರಿಂದ ನಮ್ಮದು ಧೂಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಪ್ರತಿದಿನ ಗುಡಿಸೋದು ಒರೆಸೋದು ಅಂತ ಮಾಡಲೇಬೇಕು. ಒಂದು ದಿನ ನನಗೆ ಎಷ್ಟೇ ಜ್ವರ ಬರಲಿ ಏನೇ ಇರಲಿ, ಒಂದಿನ ಕೂಡ ಮನೆ ಒರೆಸೋದೇ ಇರೋದಕ್ಕಾಗಲ್ಲ, ಅಷ್ಟು ಧೂಳಿರುತ್ತೆ. ಸೊ ಹಾಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಇವತ್ತು ಕ್ಯಾಬೇಜ್ ಪಲ್ಯ ಮಾಡಿಕೊಂಡೆ. ಹಾಗೆ ಎಗ್ಗಿತ್ತು, ಎಗ್ಗನ್ನು ಹಾಕಿಬಿಟ್ಟು ಒಂದು ಗ್ರೇವಿ ಥರ ಮಾಡಿಕೊಂಡೆ. ಅನ್ನ ಕೂಡ ಇಟ್ಕೊಂಡಿದ್ದೀನಿ, ಬೇಯ್ತಾ ಇದೆ ಕುಕ್ಕರಲ್ಲಿ. ಸೊ ಹಾಗೆ ಇವತ್ತಿನ ಮಧ್ಯಾಹ್ನದ ಲಂಚ್ಗೆ ಎಗ್ ಗ್ರೇವಿ ಹಾಗೆ ಕ್ಯಾಬೇಜ್ ಪಲ್ಯ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಅಡುಗೆನ. ಊಟ ಎಲ್ಲ ಮುಗಿಸಿ ವಾಪಸ್ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲವನ್ನ ತೊಳೆದು ಕ್ಲೀನ್ ಮಾಡೋಷ್ಟರಲ್ಲಿ 2 ಗಂಟೆನೇ ಆಗಿತ್ತು. 2:30 ಗಂಟೆಗೆ ಆದ್ವಿಗೆ ಸಂಗೀತ ಕ್ಲಾಸ್ ಇತ್ತು ಅಂತ ಅಂದ್ಬಿಟ್ಟು ಬೇಗ ಅಲ್ಲಿಂದ ಮನೆಯಿಂದ ಕರ್ಕೊಂಡವಳನ್ನು ಹೊರಟು ಬಂದೆ. ಇಲ್ಲಿ ಬರಬೇಕಿದ್ರೆ ಕ್ಲೋಸ್ ಇತ್ತು, ಸರ್ ಇನ್ನೂ ಬಂದಿರಲಿಲ್ಲ, ಯಾಕಂತ ಗೊತ್ತಿಲ್ಲ. ಸ್ವಲ್ಪ ವೆಯ್ಟ್ ಮಾಡೋಣ, ಆಮೇಲೆ ಕಾಲ್ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಮಾತಾಡಿದೆ ನಾನು, ಬಟ್ ಅಲ್ಲಿ ಹತ್ತಿರದ ಒಂದು ಬಿಲ್ಡಿಂಗಲ್ಲಿ ಏನೋ ಒಂದು ಸಾಂಗ್ ಹಾಕಿದ್ರು, ಅದು ಇಲ್ಲಿ ಕೇಳ್ತಾ ಇತ್ತು. ಇನ್ನು ಕಾಪಿರೈಟ್ ಬರೋದು ಬೇಡ ಅಂತ ಅಂದ್ಬಿಟ್ಟು ಅದನ್ನು ರಿಮೂವ್ ಮಾಡಿಬಿಟ್ಟು ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ.
ಕ್ಲಾಸ್ ಮುಗಿಸಿ ಮನೆಗೆ ಬರಬೇಕಿದ್ರೆ ಸಂಜೆ 4:15 ಆಗಿತ್ತು. ಮನೆಗೆ ಬಂದ ಕೂಡಲೇ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬೈಲಿನ ಕಡೆಗೆ ಹೋದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆನೆ ವಾಪಸ್ ನಾನು ಲಾಗ್ನ ಶುರು ಮಾಡ್ಕೊಂಡೆ. ಇವತ್ತು ಸಂಡೇ, ಬೆಳಿಗ್ಗೆ ಎದ್ದ ಕೂಡಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಸಜ್ಜಿಗೆ ಬಜಿಲ್ ಮಾಡ್ತಾ ಇದ್ದೀನಿ. ನಮ್ಮ ತುಳುನಾಡಿನ ಮೋಸ್ಟ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಎಲ್ಲರೂ ಇಷ್ಟಪಡ್ತಾರೆ. ಸಜ್ಜಿಗೆ ಬಜಿಲ್ ಅಂತ ಹೇಳಿದರೆ ನಮ್ಮ ಕಡೆ ತುಂಬಾ ಫೇಮಸ್. ನಾನು ವೀಕ್ಲಿ ಒನ್ಸ್ ಟೈಮ್ ಮಾಡ್ತೀನಿ, ಅಂದರೆ ಸಂಡೇ ಜಾಸ್ತಿ ಮಾಡ್ತೀನಿ. ಈ ಥರ ಮನೇಲಿ ಇರ್ತಾರಲ್ವ ಎಲ್ಲರೂ, ಲೈಟ್ ಫುಡ್ಡು ಸ್ವಲ್ಪ ಇದು ಹೆವಿಯಾಗಿ ತಿನ್ನೋದಕ್ಕಾಗಲ್ಲ ಇದನ್ನು. ಸೊ ಹಾಗಾಗಿ ಮನೇಲಿ ಇರಬೇಕಿದ್ರೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ಸಂಡೇ ಜಾಸ್ತಿ ಮಾಡ್ತೀನಿ. ಮತ್ತು ಉಳಿದ ದಿನಗಳಲ್ಲೆಲ್ಲ ವೀಕ್ ಡೇಸಲ್ಲೆಲ್ಲ ಸ್ವಲ್ಪ ಕಡಿಮೆ ಇದನ್ನು ಮಾಡುವಂಥದ್ದು. ಹಾಗೆ ಇವತ್ತು ಮಾಡೋಣ ಅಂತ ಅನ್ನಿಸ್ತು, ಸೊ ಹಾಗಾಗಿ ಮಾಡಿಕೊಂಡೆ. ಇನ್ನು ಮೆಂತ್ಯ ಕಾಳನ್ನು ನೀರಲ್ಲಿ ನಿನ್ನೆ ನೈಟ್ ನೆನೆಸಿಟ್ಟಿದ್ದೆ ನಾನು. ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು, ಅಂದರೆ ಕಷಾಯ ಥರ ಮಾಡಿಕೊಂಡು ಕುಡಿಯೋದಕ್ಕಿತ್ತು. ಸ್ವಲ್ಪ ಬ್ಯಾಕ್ ಪೇನ್ಗೆಲ್ಲ ತುಂಬ ಒಳ್ಳೆಯದು. ಬ್ಯಾಕ್ ಪೇನ್ ಸ್ವಲ್ಪ ಜಾಸ್ತಿ ಆದಾಗ ಈ ಥರ ಮೆಂತ್ಯ ಕಾಳನ್ನು ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಹೊತ್ತಿಗೆ ನಾನು ಅದನ್ನು ಕುದಿಸ್ಬಿಟ್ಟು ಕುಡಿತೀನಿ. ಒಂದೊಂದು ಸಲ ಬರೀ ಅಂದರೆ ನೀರಲ್ಲಿ ಹಾಕಿರ್ತೀನಲ್ವ ಅದರ ನೀರನ್ನು ಮಾತ್ರ ಕುಡಿತೀನಿ. ಈ ಥರ ಮಾಡ್ತೀನಿ. ಸೊ ಆವಾಗ ಈ ಬ್ಯಾಕ್ ಪೇನ್ ಸ್ವಲ್ಪ ಅದರ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗೆ ದೇಹಕ್ಕೆ ಕೂಡ ತಂಪು. ಈ ಥರ ಮಾಡಿ ಕುಡಿಯೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಬ್ಯಾಕ್ ಪೇನ್ ಬರುತ್ತಲ್ವಾ, ಸೊ ಆ ಟೈಮ್ನಲ್ಲೆಲ್ಲ ತುಂಬ ಒಳ್ಳೆಯದು. ಪೀರಿಯಡ್ಸ್ ಟೈಮ್ನಲ್ಲೆಲ್ಲ ಬ್ಯಾಕ್ ಪೇನ್ ಬಂದಾಗ ಈ ಥರ ಮೆಂತ್ಯ ಕಷಾಯ ಮಾಡಿ ಕುಡಿಯೋದ್ರಿಂದ ಅದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಹೀಟ್ ಇದ್ದು ಏನಾದರೂ ನಾವು ಇವಾಗ ನಾನ್ ವೆಜ್ ಎಲ್ಲ ತಿಂತೀವಿ, ನೆಕ್ಸ್ಟ್ ಡೇ ಇದನ್ನು ಕುಡಿಯೋದ್ರಿಂದ ಕೂಡ ಒಳ್ಳೆ ಬೆನಿಫಿಟ್ಸ್ ಇದೆ. ಇನ್ನು ಇವತ್ತು ನಾನು ಬಾಂಬೆ ರವೆನ ಯೂಸ್ ಮಾಡಿಕೊಂಡು ಇಲ್ಲಿ ಸಜ್ಜಿಗೆ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟು ಅಂತ ಕೂಡ ಹೇಳ್ತಾರೆ, ನಾವು ಸಜ್ಜಿಗೆ ಅಂತಲೇ ಹೇಳೋದು. ಸೊ ಏನಂತ ಹೇಳಿದರೆ, ಇವಾಗ ಬಾಂಬೆ ರವೆನ ಯೂಸ್ ಮಾಡ್ತೀವಲ್ವಾ ಈ ಥರ ಉಪ್ಪಿಟ್ಟು ಮಾಡಬೇಕಿದ್ರೆ, ಅದಕ್ಕೆ 1 ಕಪ್ ರವೆ ತೊಗೊಂಡ್ರೆ ನಾವು 5 ಕಪ್ನಷ್ಟು ನಾವು ನೀರು ಹಾಕೋಬೇಕು. ಆವಾಗಲೇ ತುಂಬ ಚೆನ್ನಾಗಿ ಬರೋದು ಈ ಉಪ್ಪಿಟ್ಟು. ನನಗಿದು ಮೊದಲು ಗೊತ್ತಿರಲಿಲ್ಲ, ಇವಾಗ ನನಗೆ ಕೂಡ ಗೊತ್ತಾಯಿತು. ಇದೊಂದು ಟಿಪ್ಸ್ನ ಫಾಲೋ ಮಾಡಿ ಆಯಿತಾ, ಖಂಡಿತವಾಗ್ಲೂ ನಿಮಗೆ ಕೂಡ ಇಷ್ಟ ಆಗುತ್ತೆ. ಹಾಲಲ್ಲಿರುವಂಥ ಶೋಕೇಸ್ನ ಸ್ವಲ್ಪ ಕ್ಲೀನ್ ಮಾಡು, ತುಂಬ ಧೂಳಿದೆ ಅಂತ ಅದ್ವಿಗೆ ಹೇಳಿದೆ. ಸೊ ಹಾಗಾಗಿ ಅವಳು ಕ್ಲೀನ್ ಮಾಡ್ತಾ ಇದ್ದಾಳೆ. ಸ್ಯಾಮ್ ಸಮೀರ್ ಅಂತ ಯೂಟ್ಯೂಬರ್ಸ್ ಇದ್ದಾರಲ್ವ, ಲಾಗ್ ಮಾಡ್ತಾರೆ. ಅವರ ಲಾಗ್ಸ್ನ ಟಿವಿನಲ್ಲಿ ಹಾಕೊಂಡು ನೋಡ್ತಾ ನೋಡ್ತಾ ಕೆಲಸ ಮಾಡ್ತಾ ಇದ್ದಾಳೆ. ರೀಸೆಂಟಾಗಿ ಧನರಾಜಾಚಾರ್ ಅವರ ಮನೆಗೆ ಬಂದಿದ್ರು ಅವರು. ಸೊ ಅವರ ವಿಡಿಯೋ ತುಂಬ ನೋಡ್ತಾಳೆ ಅವಳು. ತುಂಬ ಅಂದರೆ ತಮಾಷೆ ಮಾಡ್ತಾ ಮಾಡ್ತಾ ಲಾಗ್ಸ್ ಮಾಡೋದಲ್ವ, ಹಾಗೆ ಚಾಲೆಂಜಿಂಗ್ ಗೇಮಿಂಗ್ ಎಲ್ಲ ಇರುತ್ತೆ ಅವರ ಚಾನಲಲ್ಲಿ. ಸೊ ಅದು ತುಂಬ ಇಷ್ಟ ಆಗುತ್ತೆ ನಮಗೆ. ನಾನು ಕೂಡ ಫಾಲೋ ಮಾಡ್ತೀನಿ ಅವ್ರನ್ನ, ಅವರ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರ್ತೀನಿ. ಧನರಾಜಾಚಾರ್ ಅವರ ವೀಡಿಯೋಸ್ಗಳನ್ನು ಕೂಡ ನೋಡ್ತಾ ಇರ್ತೀನಿ. ನನಗೆ ಈ ತರ ತಮಾಷೆ ಮಾಡ್ಕೊಂಡು ವಿಡಿಯೋ ಮಾಡೋದಂತ ಹೇಳಿದ್ರೆ, ಅದನ್ನು ನೋಡೋದಂತ ಹೇಳಿದ್ರೆ ಸಖತ್ ಇಷ್ಟ. ಇದು ನಮ್ಮ ಅತ್ತೆ ಮಾವನ್ ಫೋಟೋ. ಅದನ್ನ ಕ್ಲೀನ್ ಮಾಡಿಬಿಟ್ಟು ಗಂಧ ಪ್ರಸಾದ ಎಲ್ಲ ಹಣೆಯಿಂದ ಹೋಗಿತ್ತು ಅಂತ ಅಂದ್ಬಿಟ್ಟು ವಾಪಸ್ ಬೇರೆ ಹೊಸ ಗಂಧ ಪ್ರಸಾದನ ಹಾಕ್ತಿದ್ದಾಳೆ. ಇವತ್ತಿಗೆ ಕಂಟಿನ್ಯೂ ಆಗ್ತಾ ಇದೆ. ಅಡಿಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಶುರುವಾಗಿದೆ. ಇನ್ನು ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಬಿರಿಯಾನಿ, ಆಮೇಲೆ ಚಿಕನ್ ಬಿರಿಯಾನಿ, ಆಮೇಲೆ ರಾಗಿ ಮುದ್ದೆ. ಹಾಗೆ ರಾಗಿ ಮುದ್ದೆಗೆಂದು ಮ್ಯಾಚ್ ಆಗೋ ತರ ಸಾರು. ಅದು ನೋಡ್ಬೇಕು ಯಾವ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇನ್ನೂ ಡಿಸೈಡ್ ಮಾಡಿಲ್ಲ. ಫಸ್ಟ್ ಬಿರಿಯಾನಿ ಕೆಲಸನ ಮುಗಿಸಿ ಆಮೇಲೆ ಮುದ್ದೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು. ಮುದ್ದೆ ಮಾಡದೆ ತುಂಬಾ ದಿನ ಆಯ್ತು. ನಾನು
ಇವಾಗ ಸ್ವಲ್ಪ ಗ್ಯಾಪ್ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಇವತ್ತು ಮಾಡೋಣ ಅಂತ ಹಸ್ಬೆಂಡ್ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅನ್ನ ಏನು ಮಾಡಲ್ಲ, ಕುಚ್ಚಲಕ್ಕಿ ಅನ್ನ ಎಲ್ಲ ಏನು ಮಾಡಲ್ಲ, ಬಿರಿಯಾನಿ, ಮುದ್ದೆ, ಸಾರು ಈ ತರ ಮಾಡ್ಬೇಕು. ನಾಟಿ ಕೋಳಿ ಸಿಕ್ಕಿದ್ರೆ ಒಳ್ಳೇದಿತ್ತು, ಬಟ್ ನಮ್ ಸೈಡ್ ಅಲ್ಲಿ ಸಿಗತ್ತೆ, ಆದ್ರೂ ಫಾರ್ಮ್ ಇಂದಾನೆ ತರ್ಬೇಕಾಗತ್ತೆ. ಈ ಫಾರಂ ಕೋಳಿಗೆಲ್ಲ ಹಾಕ್ತಾರಲ್ವಾ ಫುಡ್, ಅದೇ ತರ ಫುಡ್ ಹಾಕಿ ನಾಟಿ ಕೋಳಿನ ಬೆಳ್ದಿರ್ತಾರೆ. ಅದು ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ನಮ್ಮ ಊರಲ್ಲಿ ಸಾಕಿ ನಾವು ಮಾಡ್ತೀವಲ್ವಾ, ಆ ತರ ಎಲ್ಲ ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಇದೇ ಬಾಯ್ಲರ್ ಚಿಕನ್, ಮಾಮೂಲಿಯಾಗಿ ಬಾಯ್ಲರ್ ಚಿಕನ್ ಹಾಕಿ ಸಾರು ಮಾಡಬೇಕು ಮುದ್ದೆಗೆ. ಇನ್ನ ಕೆಲಸಗಳನ್ನ ಶುರು ಮಾಡ್ಕೊಂಡಿದೀನಿ. 10-11 ಗಂಟೆ ಆಗ್ತಾ ಬಂತು ಅಂತ ಅನ್ಸುತ್ತೆ. 1-2 ಗಂಟೆ ಬೇಕು ನನ್ಗೆ ಅಡುಗೆ ಮಾಡೋದಕ್ಕೆ, ಬೇಗ ಬೇಗ ಮಾಡಬೇಕು. ಹಾಗೆ ಒಂದು ಟಿಪ್ಸ್ ಹೇಳ್ತೀನಿ ನಿಮ್ಗೆ. ಬಾಸ್ಮತಿ ರೈಸ್ ನಾವು ಯೂಸ್ ಮಾಡ್ತೀವಲ್ವಾ ಬಿರಿಯಾನಿಗೆ, ಯಾವಾಗ ನಾನು ತುಂಬಾ ಸಲ ಬೇರೆ ಬೇರೆ ತರದ ಅಕ್ಕಿನ ತಂದು ಯೂಸ್ ಮಾಡ್ತಾ ಇದ್ದೆ, ಆಯ್ತಾ. ಅಂದ್ರೆ ಸೋನಾ ಮಸೂರಿ ಅಲ್ಲ, ಈ ಬುಲೆಟ್ ರೈಸ್ ಬರುತ್ತಲ್ವಾ, ಅದನ್ನ ಯೂಸ್ ಮಾಡ್ತಾ ಇದ್ದೆ. ಬಾಸ್ಮತಿಯಲ್ಲಿ ವೆರೈಟಿ ಅಕ್ಕಿಗಳಿದೆ, ಬೇರೆ ಬೇರೆ ತರದ ಅಕ್ಕಿಗಳನ್ನೆಲ್ಲ ತಂದು ಯೂಸ್ ಮಾಡ್ತಾ ಇದ್ದೆ. ಈ ಯಾವುದೇ ತರ ಬಿರಿಯಾನಿ ಮಾಡಿದ್ರು ಕೂಡ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ತಾ ಇರ್ಲಿಲ್ಲ ನನ್ಗೆ. ಯಾಕಂತ ಹೇಳಿದ್ರೆ ಈ ಅನ್ನ ಏನಿದೆ ನೋಡಿ, ಅದು ಕಟ್ ಆಗೋದು, ಫುಲ್ ಇಡಿಯಾಗಿ ಇರ್ತಾ ಇರ್ಲಿಲ್ಲ, ಕಟ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಒಂದ್ಸಲ ನಾನೇ ರೈಸ್ ತರೋದಕ್ಕೆ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋದ್ನ. ಅಲ್ಲಿ ಅವ್ರ ಹತ್ರ ಕೇಳಿದೆ ನಾನು, ಈ ರೀತಿ ಆಗತ್ತೆ ಬಿರಿಯಾನಿ ಮಾಡ್ಬೇಕಿದ್ರೆ ಯಾವ ತರ ಅಕ್ಕಿ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಕೇಳಿದೆ. ಸೊ ಅದಕ್ಕೆ ಅವ್ರು ಹೇಳಿದ್ರು, ಬಾಸ್ಮತಿಯಲ್ಲಿ ಕುಚ್ಚಲಕ್ಕಿನ ಯೂಸ್ ಮಾಡಿ. ಅದರಲ್ಲಿ 2 ಟೈಪ್ ಬರುತ್ತೆ, ಬೆಳ್ತಿಗೆ ಅಕ್ಕಿ ಬರುತ್ತೆ, ಕುಚ್ಚಲಕ್ಕಿ ಬರುತ್ತೆ. ಅದರಲ್ಲಿ ನೀವು ಕುಚ್ಚಲಕ್ಕಿ ಅಂದ್ರೆ ಬಾಯ್ಲ್ಡ್ ರೈಸ್ ನ ಯೂಸ್ ಮಾಡಿ. ಸೊ ಅದರಿಂದ ಬಿರಿಯಾನಿ ಮಾಡಿದ್ರೆ ರೈಸ್ ಕಟ್ ಆಗಲ್ಲ, ಹಾಗೆ ಉದುರುದ್ರಾಗಿರುತ್ತೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಬುಲೆಟ್ ರೈಸ್, ಗಂಧ ಸಾಲ ಅಂತ ಹೇಳ್ತೀವಲ್ವಾ, ಅದನ್ನ ತಂದು ಮಾಡ್ತಾ ಇದ್ದೆ, ಅದರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅವರು ಹೇಳಿದ್ರು ಅದಕ್ಕಿಂತ ಇದೇ ಬೆಸ್ಟ್, ಸ್ವಲ್ಪ ಕಡಿಮೆ ರೇಟ್ ಅದಕ್ಕಿಂತ ಕಂಪೇರ್ ಮಾಡಿದ್ರೆ, ಬಟ್ ಇದೇ ಬೆಸ್ಟ್, ಇದೇ ನನ್ನ ಹುಡಿ ಆಗಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನಂತರದಿಂದ ನಾನು ತುಂಬಾ ಸಲ ತಂದು ಮಾಡಿದೀನಿ. ಅದೇ ಏನೋ ಕುಚ್ಚಲಕ್ಕಿ ಬರುತ್ತಲ್ವಾ ಬಾಯ್ಲ್ಡ್ ರೈಸ್, ಅದನ್ನ ತಂದು ಮಾಡ್ತೀನಿ. ಓಕೆ, ನಿಮ್ಗೆ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಯಾವುದೇ ರೆಸಿಪಿ ಮಾಡಿದ್ರು ಕೂಡ ಕೇಳ್ತೀರಿ ನೀವು ರೆಸಿಪಿನ ಶೇರ್ ಮಾಡಿ, ನಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ರೆಸಿಪಿನ ಶೇರ್ ಮಾಡ್ತೀನಿ, ನಾನು ಯಾವ ತರ ಬಿರಿಯಾನಿ ಮಾಡೋದು ಅಂತ ಅಂದ್ಬಿಟ್ಟು. ಮೊದ್ಲಿಗೆ ಒಂದು ಪಾತ್ರೆನಲ್ಲಿ ನೀರ್ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ ಅಲ್ಲಿ ಮತ್ತೆ ದಮ್ ಬಿರಿಯಾನಿ ಈ ತರ ಎಲ್ಲ ಮಾಡೋದು ತುಂಬಾ ಕಡಿಮೆ. ದಮ್ ಕಟ್ತೀನಿ, ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ತವದ ಮೇಲೆ ಇಟ್ಬಿಟ್ಟು ದಮ್ ಕಟ್ತೀನಿ. ಬಟ್ ಕುಕ್ಕರ್ ಅಲ್ಲೆಲ್ಲ ಮಾಡಲ್ಲ ನಾನು, ನಂಗೆ ಅಷ್ಟೊಂದು ಸರಿ ಅಂತ ಅನ್ಸಲ್ಲ, ಅದು ಸರಿಯಾಗಿ ಬರಲ್ಲ ಅದು. ಸೊ ಬಿರಿಯಾನಿ ಯಾವಾಗ್ಲೂ ಅಷ್ಟೇನೆ ಕಡಿಮೆ, ಅಂದ್ರೆ ಯಾವಾಗ್ಲಾದ್ರೂ ಒಮ್ಮೆ ಮಾಡೋದಲ್ವಾ. ಸೊ ಅದು ಚೆನ್ನಾಗಿರ್ಬೇಕು, ಉದ್ರುದ್ರಾಗಿರ್ಬೇಕು, ಅಂಟಬಾರ್ದು ಒಂದಕ್ಕೊಂದು. ಸೊ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಅನ್ನ ಚೆನ್ನಾಗಿ, ನನಗೆ ಅನ್ನ ಮೇಯ್ನ್, ನನಗೆ ಅನ್ನ ಚೆನ್ನಾಗಾಗಬೇಕು. ಸೊ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಮಾಡಿ ತುಂಬಾ ನೋಡ್ಕೊಂಡು ಅದನ್ನ ಮಾಡ್ತೀನಿ ನಾನು. ಅಂದ್ರೆ ಜಾಸ್ತಿ ಬೆಂದ್ರೆ ಅದು ಹೋಯ್ತು ಅಲ್ಲ, ಎಲ್ಲ ಹಾಳಾಯ್ತು ಬಿರಿಯಾನಿ. ಅನ್ನ ಸಪ್ರೇಟ್ ಮಾಡಿ, ಮಸಾಲೆ ಸಪ್ರೇಟ್ ಮಾಡಿ, ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ದಮ್ ಕಟ್ತೀನಿ. ಈ ತರ ಮಾಡ್ತೀನಿ ಪ್ರತಿ ಸಲ, ಇದೇ ತರ ಮಾಡುವಂಥದ್ದು. ನಾನು ಕುಕ್ಕರಲ್ಲಿ 1-2 ಸಲ ಟ್ರೈ ಮಾಡಿದ್ದೀನಿ, ಹಾಳಾಯ್ತು ಬಿರಿಯಾನಿ. ಸೊ ಹಾಗಾಗಿ ನಾನು ಇನ್ನು ಮಾಡಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ಇದೇ ತರ ಮಾಡುವಂಥದ್ದು. ಹಾಗೆ ಕೆಲಸ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ನಮ್ಮ ಮಾಧವಿ ಇವತ್ತು ಅಪ್ಪನ ಜೊತೆ ಪೇಟೆ ಕಡೆಗೆ ಹೋದ್ಲು. ಹಾಗೆ ಬರ್ಬೇಕಿದ್ರೆ ಕೇಕ್ ತಗೊಂಬಂದ್ಲು. ಅಂದ್ರೆ ನನ್ನ ಮಗನ ಬರ್ತ್ಡೇಗೆ ಕೇಕ್ ಕಟ್ ಮಾಡಿರ್ಲಿಲ್ಲ ಅಲ್ವಾ, ಅವನಿಗೆ ನಿಜವಾಗ್ಲೂ ಇಷ್ಟ ಇಲ್ಲ ಕೇಕ್ ಎಲ್ಲ ಕಟ್ ಮಾಡೋದು. ಕೇಕ್ ಬೇಡ ಅಂತಾನೆ ಹೇಳ್ತಾ ಇರ್ತಾನೆ ಅವನು. ಆದ್ರೂ ಒಂದಿರ್ಲಿ, ನಮ್ದೆಲ್ಲ ಅಂದ್ರೆ ನಮ್ಮೆಲ್ಲ ಬರ್ತ್ಡೇಗೆ ನಾವು ಕೇಕ್ ಕಟ್ ಮಾಡ್ತೀವಿ, ಅವನ ಬರ್ತ್ಡೇಗೆ ಯಾಕೆ ಮಿಸ್ ಮಾಡೋದು ಅಂತ ಅಂದ್ಬಿಟ್ಟು ಆದ್ವಿನೇ ಹೋಗಿ ಹ್ಯಾಪಿ ಬರ್ಡೇ ಅನ್ನ ಅಂತ ಅದರಲ್ಲಿ ಹೆಸರು ಬರೆದ್ಬಿಟ್ಟು ತಂದಿದ್ದಾಳೆ. ವೆನಿಲಾ ಫ್ಲೇವರ್ ತಂದಿರುವಂಥದ್ದು. ಅದನ್ನ ತಂದ್ಬಿಟ್ಟು ಚಂದ ಡೆಕೋರೇಟ್ ಮಾಡಿ ಕ್ಯಾಂಡಲ್ ಎಲ್ಲ ಹಚ್ಬಿಟ್ಟು ಅವನ ಕೈಯಲ್ಲಿ ಕಟ್ ಮಾಡಿಸ್ಕೊಂಡ್ಲು. ಇದೊಂಥರ ಖುಷಿ, ಚಿಕ್ಕದಾಗಿ ಮಾಡಿರುವಂತ ಸೆಲೆಬ್ರೇಷನ್. ಅವನು ವಿಡಿಯೋದಲ್ಲೆಲ್ಲ ತೋರ್ಸೋದಕ್ಕೆ ಬಿಡಲ್ಲ, ಸ್ವಲ್ಪ ಶೈ ಫೀಲ್ ಜಾಸ್ತಿ ಅವನಿಗೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಅವನಿಗೆ ಮನ್ಸಾದಾಗ ಅವನನ್ನ ತೋರಿಸ್ತೀನಿ ಖಂಡಿತವಾಗ್ಲು ನಿಮ್ಗೆ. ಹಾಗಂತ ನನಗೆ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಲ್ಲ ಅಂತ ಏನಿಲ್ಲ, ಅವನು ತುಂಬಾ ಸಪೋರ್ಟ್ ಮಾಡ್ತಾನೆ. ಪ್ರತಿಯೊಂದು ವಿಷಯನೂ ಕೂಡ ನಾನು ಅವನಿಂದಲೇ ಕಲ್ತಿರುವಂಥದ್ದು. ಕೇಳ್ತಾ ಇರ್ತಾನೆ, ವಿಡಿಯೋ ಹಾಕಿದ್ದೀರಾ, ಎಷ್ಟು ಡಾಲರ್ಸ್ ಆಯ್ತು, ಎಲ್ಲವನ್ನ ಕೂಡ ಕೇಳ್ತಾ ಇರ್ತಾನೆ. ಸೊ ಅದೊಂದು ಖುಷಿ. ನಾನು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ಮೊದಲನೇ ಕಾರಣನೇ ನನ್ನ ಮಗ. ಅವನೇ ನನಗೆ ಹೇಳ್ಕೊಟ್ಟಿರುವಂಥದ್ದು ಪ್ರತಿಯೊಂದನ್ನು ಕೂಡ. ನನಗೆ ಏನೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಬಗ್ಗೆ. ಇವಾಗಲೂ ಅಷ್ಟೇ, ಏನೇ ಕನ್ಫ್ಯೂಷನ್ ಇದ್ರು ಕೂಡ, ಏನೇ ಡೌಟ್ಸ್ ಇದ್ರು ಕೂಡ ನಾನು ಅವನ ಹತ್ರನೇ ಕೇಳ್ತೀನಿ. ಅವನೇ ಐಡಿಯಾ ಕೊಡ್ತಾನೆ, ಈ ತರ ಮಾಡಿ ಅಂತ ಅಂದ್ಬಿಟ್ಟು. ಒಳ್ಳೆ ಸಪೋರ್ಟ್ ಮಾಡ್ತಾನೆ. ಬಟ್ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಅವನಿಗೆ ಮನ್ಸಾದಾಗ, ಅವನಿಗೆ ಯಾವಾಗ ಬರ್ಬೇಕು ವಿಡಿಯೋ ಎದುರುಗಡೆ ಅಂತ ಅನ್ಸತ್ತೋ ಅಲ್ಲಿ ತನಕ ನಾನು ಖಂಡಿತವಾಗ್ಲೂ ಫೋರ್ಸ್ ಮಾಡಲ್ಲ. ಅವನಾಗಿ ಒಂದಿನ ಬರ್ತಾನೆ, ಅವಾಗ ತೋರಿಸ್ತೀನಿ. ಈ ವರ್ಷ ಬರ್ತಡೆಗೆ ನನ್ನ ಮಗನಿಗೆ ಒಂದು ವಾಚ್ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ. ಸೊ ಹಾಗಾಗಿ ನಾನು ಅವನಿಗೆ ಹೇಳಿದೆ, ನಿಂಗೆ ಯಾವ ವಾಚ್ ಬೇಕು ಅದನ್ನ ಆರ್ಡರ್ ಮಾಡು ಆನ್ಲೈನ್ ಇಂದ ಅಂತ ಅಂದ್ಬಿಟ್ಟು. ಅವನಿಗೆ ಕೂಡ ತುಂಬಾ ಖುಷಿ ಆಯ್ತು. ಅಂದ್ರೆ ಪ್ರತಿ ವರ್ಷ ಡ್ರೆಸ್ ಮಾತ್ರ ತಗೋತಾ ಇದ್ವಿ, ಬೇರೆ ಏನು ಗಿಫ್ಟ್ ಅಂತ ಕೊಟ್ಟಿರ್ಲಿಲ್ಲ ಅವನಿಗೆ. ಅವನು ಕೂಡ ಅಷ್ಟೇನೆ, ಏನನ್ನ ಕೂಡ ಕೇಳಲ್ಲ, ಇಂಥದ್ದು ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ತನಕ ಅವನು ಯಾವ್ದನ್ ಕೂಡ
ಕೂಡ ಕೇಳಿರಲಿಲ್ಲ. ನಾವು ಅಂದರೆ ನಮಗೆ ಗೊತ್ತಾಗತ್ತಲ್ವ ಮಕ್ಕಳಿಗೆ ಏನು ಬೇಕು ಏನು ನೀಡಿದೆ ಅಂತ ಅಂದ್ಬಿಟ್ಟು, ಸೊ ಅದನ್ನು ನಾವು ಅವನಿಗೆ ಕೊಡ್ತಾ ಇದ್ವಿ. ಬಿಟ್ಟರೆ ಅವನಾಗಿ ಯಾವುದು ಕೂಡ ಒಂದು ವಸ್ತುವಿನ ಮೇಲೆ ಆಸೆ ಅಂತ ಪಟ್ಟಿರಲಿಲ್ಲ. ಇಂಥದ್ದೇ ಬೇಕು ನನಗೆ ಅಂತ ಅಂದ್ಬಿಟ್ಟು ಕೇಳಿರಲಿಲ್ಲ. ಸೊ ಈ ವರ್ಷ ಯಾಕೋ ಇದೊಂದು ಇರಲಿ, ಕಾಲೇಜ್ಗೆ ಹೋಗೋ ಮಕ್ಕಳಲ್ವಾ, ವಾಚ್ ಅಂತ ಹೇಳಿದ್ರೆ ತುಂಬ ಇಷ್ಟ ಅವನಿಗೆ, ಇರಲಿ ಅಂತ ಅಂದ್ಬಿಟ್ಟು ತೆಗೆದುಕೊಟ್ವಿ. ಇನ್ನು ಅಡುಗೆ ಮಧ್ಯದಲ್ಲಿ ಇದೊಂದು ಕೇಕ್ ಕಟ್ಟಿಂಗ್ ಕೂಡ ಆಯಿತು. ನೈಟ್ ಮಾಡಿರುವಂಥದ್ದಲ್ಲ, ನಾವೆಲ್ಲ ವಿಂಡೋ ಡೋರ್ ಎಲ್ಲ ಕ್ಲೋಸ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿರುವಂಥದ್ದು. ನಿಮಗೆ ವಿಡಿಯೋ ನೋಡಬೇಕಿದ್ರೆ ನೈಟ್ ಮಾಡಿರೋ ಥರ ಕಾಣಿಸುತ್ತೆ. ಹಾಗೆ ನಾನು ಬಿರಿಯಾನಿ ರೈಸ್ನ ಒಂದು ಹಾಫ್ ಆನ್ ಅವರ್ ನೀರಲ್ಲಿ ನೆನೆಸಿಡ್ತೀನಿ. ನಂತರ ನಾನು ಅದನ್ನು ಬಿಸಿನೀರಿಗೆ ಹಾಕುವಂಥದ್ದು. ಇದರಿಂದ ಅನ್ನ ಕೂಡ ತುಂಬ ಉದುರಾಗಿ ಬರುತ್ತೆ. ಹಾಗೆ ಚಿಕನ್ 1 kg ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ. 1 kg ಚಿಕನ್ಗೆ ಇಲ್ಲಿ ಇವಾಗ ಮಿಕ್ಸ್ ಮಾಡೋಣ, ಮ್ಯಾರಿನೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಬೋನ್ ಅವರದ್ದು ನಾನು ಬಿರಿಯಾನಿ ಮಸಾಲಾನ ತೊಗೊಂಡಿದ್ದೀನಿ. 17 ಗ್ರಾಮ್ ಇದ್ದು 3 ಪ್ಯಾಕೆಟ್ ಹಾಕೊಂಡಿದ್ದೀನಿ 1 kg ಚಿಕನ್ಗೆ. ಹಾಗೆ ಅರ್ಧ ಗ್ಲಾಸ್ನಷ್ಟು ಮೊಸರು ಹಾಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 hour ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ನಿಮ್ಗೆ ಎಷ್ಟು ಇದು ಮ್ಯಾರಿನೇಷನ್ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಸೊ ಹಾಗಾಗಿ ಬೇಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಬೆಸ್ಟ್. ನಂತರ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು 6 ಹಸಿಮೆಣಸು ಹಾಗೆ ಸ್ವಲ್ಪ 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಅಲ್ವಾ, ನೀರು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ. ಅಂದರೆ ಲವಂಗ, ಏಲಕ್ಕಿ, ಆಮೇಲೆ ಚಕ್ಕೆ, ಪಲಾವ್ ಎಲ್ಲ ಇರುತ್ತಲ್ವ ಬಿರಿಯಾನಿಯಲ್ಲೇ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕುದಿತಾ ಇರುವಂತಹ ನೀರಿಗೆ ನಾನು ಆಲ್ರೆಡಿ ನೆನೆಸಿಟ್ಟ ಇರುವಂತಹ ಅಕ್ಕಿನ ಹಾಕ್ತಾ ಇದ್ದೀನಿ. ಒಂದು 20 ಮಿನಿಟ್ಸ್ ಬೇಕಾಗತ್ತೆ ಇದು ಬೇಯೋದಕ್ಕೆ. ಅಂದರೆ ಸ್ವಲ್ಪ ಉಕ್ಕಿ ಬರುತ್ತಲ್ವಾ, ಅಲ್ಲಿ ತನಕ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನಂತರ ಫುಲ್ ಕೆಳಗಡೆ ಉಕ್ಕಿದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 15 ಮಿನಿಟ್ಸ್ ಬೆಂದರೆ ಸಾಕಾಗತ್ತೆ. 15 ಮಿನಿಟ್ಸ್ ಕೂಡ ಬೇಡ, ಒಂದು 10 ಮಿನಿಟ್ಸಲ್ಲಿ ಬೇಯುತ್ತೆ. 10 ಮಿನಿಟ್ಸ್ ಬೆಂದರೆ ಒಳ್ಳೆಯ ಒಂದು ಬಿರಿಯಾನಿ ರೈಸ್ ರೆಡಿ ಆಗುತ್ತೆ. ಇವಾಗ ಅಕ್ಕಿ ಎಲ್ಲ ಹಾಕಿ ಆದ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕೋಬೇಕು. 1 ಹಿಡಿ ಉಪ್ಪನ್ನು ಹಾಕೊಂಡಿದ್ದೀನಿ, ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ನೀರು ಜಾಸ್ತಿ ಇಟ್ಟಿದ್ದೀನಲ್ವಾ, ಯಾವಾಗಲೂ ಅಷ್ಟೇ ಅಕ್ಕಿ ಕುಣಿತಾ ಇದರಲ್ಲಿ ಬೇಯಬೇಕು ಆಯಿತಾ, ಅಷ್ಟು ನೀರು ಉಡ್ಕೋಬೇಕು. ಆವಾಗಲೇ ಅನ್ನ ತುಂಬ ಚೆನ್ನಾಗಿ ಉದುರಾಗಿ ಬರೋದು. ಒಂದು ಸೈಡಲ್ಲಿ ಅನ್ನ ಬೇಯ್ತಾ ಇರಲಿ, ಇನ್ನೊಂದು ಸೈಡಲ್ಲಿ ಬಿರಿಯಾನಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಒಂದು ಪಾತ್ರೆಗೆ ಇಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆನ ಹಾಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಒಂದು 4 ಗೆಡ್ಡೆ ಈರುಳ್ಳಿನ ಇಷ್ಟು, ಅಂದರೆ ಜಾಸ್ತಿ ಬ್ರೌನ್ ಕಲರ್ ಬರಬೇಕು ಅಂತಿಲ್ಲ, ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. 1-2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ನಂತರ ರುಬ್ಬಿಟ್ಟಿರುವಂಥ ಮಸಾಲೆನ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನಾವು ಹಾಕೊಂಡಿರುವಂಥ ಎಣ್ಣೆಲ್ಲ ಸೈಡಲ್ಲಿ ಬಿಟ್ಕೋಬೇಕು. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 70% ಫ್ರೈ ಆದ ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಂಡು ವಾಪಸ್ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಎಷ್ಟು ಫ್ರೈ ಆಗುತ್ತೆ ನೋಡಿ ಅಷ್ಟು ರುಚಿಯಾಗಿ ಬರುತ್ತೆ ಗ್ರೇವಿ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಈ ಸೈಡಲ್ಲಿ ಅನ್ನ ಕೂಡ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ ನಾನು ಕರೆಕ್ಟಾಗಿ ತೋರಿಸ್ತೀನಿ ಎಷ್ಟು ಬೇಯಬೇಕು ಅಂತ ಅಂದ್ಬಿಟ್ಟು. ನೋಡಿ ಇಷ್ಟು ಬೆಂದರೆ ಪರ್ಫೆಕ್ಟಾಗಿ ಬರುತ್ತೆ ಬಿರಿಯಾನಿ ರೈಸ್. ಇದನ್ನು ಇವಾಗ ಸೋಸ್ಕೋತಾ ಇದ್ದೀನಿ. ಹಾಗೆ ಈ ಸೈಡಲ್ಲಿ ಮಸಾಲ ಕೂಡ ರೆಡಿ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಂತಹ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಕೂಡ ಹಾಕೊಂಡಿದ್ದೀನಿ, 1 ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೀನಿ. ಇನ್ನಿದ್ದು ಚೆನ್ನಾಗಿ ಬೇಯಬೇಕು, ದೊಡ್ಡ ಪೀಸ್ ಅಲ್ವಾ, ಸ್ವಲ್ಪ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಒಂದು ಸೈಡಲ್ಲಿ ಅದು ಬೇಯ್ತಾ ಇರಲಿ, ಇನ್ನೊಂದು ಸೈಡಲ್ಲಿ ರಾಗಿ ಮುದ್ದೆಗೆ ಸಾರು ಯಾವ ಥರ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ನಂತರ ಒಂದು 7ರಿಂದ 8 ಬ್ಯಾಡಗಿ ಮೆಣಸನ್ನು ಹಾಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆ 2 ಪೀಸ್ ಚಕ್ಕೆ, ಒಂದು 4 ಪೀಸ್ ಲವಂಗ, ಇಷ್ಟೇನೆ ಸ್ಪೈಸಸ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು. ಹಾಗೆ 1 ಗೆಡ್ಡೆ ಈರುಳ್ಳಿ, 1 ದೊಡ್ಡ ಟೊಮೆಟೊ ಹಣ್ಣನ್ನು ಹಾಕಿ 1 ಕಪ್ನಷ್ಟು ತೆಂಗಿನ ತುರಿ ಹಾಕಿಬಿಟ್ಟು ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 4 ಎಸಳು ಬೆಳ್ಳುಳ್ಳಿ, ಹಾಗೆ 1 ಕಡ್ಡಿ ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಅರ್ಧ kg ಚಿಕನ್ ನಾನಿಲ್ಲಿ ಮಾಡ್ತಾ ಇರುವಂಥದ್ದು, ಸಾರು ಮುದ್ದೆಗೆ ಸಾಕು ಅಂತ ಅಂದ್ಬಿಟ್ಟು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಣ್ಣಗಾದ ನಂತರ ರುಬ್ಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೋಬೇಕು. ನಂತರ ಒಂದು ಮಣ್ಣಿನ ಪಾತ್ರೆಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು 1 ಗೆಡ್ಡೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಅರ್ಧ kg ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ಅರಿಶಿನ ಪೌಡರ್ ಹಾಕೊಂಡ್ಬಿಟ್ಟು ಇದನ್ನು ಒಂದು 15 ಮಿನಿಟ್ಸ್ ಬೇಯೋದಕ್ಕೆ ಬಿಡೋಣ. ಹಾಗೆ ಬೇಯಲಿ, ಇದು ನೀರೇನು ಹಾಕೋದು ಬೇಡ. ಚಿಕನ್ ಬೆಂದ ನಂತರ ರುಬ್ಬಿಟ್ಟಂತಹ ಮಸಾಲೆನ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಮುದ್ದೆಗೆ ಕಾಂಬಿನೇಷನ್ ಚಿಕನ್ ಸಾರು ರೆಡಿ ಆಗುತ್ತೆ. ಹಾಗೆ ಒಂದು ಸೈಡ್ ಚಿಕನ್ ಸಾರು ರೆಡಿ ಆಗಲಿ, ಇನ್ನೊಂದು ಸೈಡಲ್ಲಿ ರಾಗಿ ಮುದ್ದೆ ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಇಲ್ಲಿ ಗ್ಲಾಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ ನಾನಿಲ್ಲಿ 3 ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೀನಿ. ಇದು ಪರ್ಫೆಕ್ಟ್ ಅಳತೆ ಅಂತಲೇ ಹೇಳ್ಬೋದು. ಯಾವಾಗಲೂ ರಾಗಿ ಮುದ್ದೆ ಮಾಡಬೇಕಿದ್ರೆ ಅಳತೆ ಸರಿಯಾಗಿರಬೇಕು. 1 ಗ್ಲಾಸ್ ಹಿಟ್ಟಿಗೆ 1.5 ಗ್ಲಾಸ್
ಗ್ಲಾಸ್, 2 ಗ್ಲಾಸ್ ಹಿಟ್ಟಿಗೆ 3 ಗ್ಲಾಸ್. ನಾನು 2 ಗ್ಲಾಸ್ ಹಿಟ್ಟು ತಗೊಂಡಿರೋದ್ರಿಂದ 3 ಗ್ಲಾಸ್ ಇಲ್ಲಿ ನೀರು ಹಾಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಸ್ವಲ್ಪ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡು ಇದು ಚೆನ್ನಾಗಿ ಕುದಿಬೇಕು ಆಯ್ತಾ. ಈ ನೀರು ಚೆನ್ನಾಗಿ ಕುದಿತಾ ಇರುವಾಗ ಹಿಟ್ಟನ್ನು ಹಾಕುವಂಥದ್ದು. ನೋಡಿ ಈ ತರ ಹಿಟ್ಟನ್ನು ಹಾಕೋಬೇಕು. 2 ಗ್ಲಾಸ್ ಹಿಟ್ಟು ತಗೊಂಡಿದ್ದೆ ಅಲ್ವಾ, ಅದೆಲ್ಲವನ್ನ ಕೂಡ ಈ ತರ ಹಾಕಿ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಫುಲ್ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಮುಚ್ಚಳ ಮುಚ್ಚಿ ಅದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಾನು ತೋರಿಸ್ತೀನಿ ಎಲ್ಲಿ ತನಕ ಕುದಿಬೇಕು ಅಂತ. ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ಒಂದು 10 ಮಿನಿಟ್ಸ್ ಆದಾಗ ಇದು ಚೆನ್ನಾಗಿ ಕುದಿಯುತ್ತೆ, ಹಿಟ್ಟು ಕೂಡ ಬೇಯುತ್ತೆ. ನೋಡಿ ಈ ತರ ಆದಾಗ ನೀರೆಲ್ಲ ಮೇಲ್ಗಡೆ ಬರಬೇಕು, ಹಿಟ್ಟು ಸ್ವಲ್ಪ ತಳಭಾಗಕ್ಕೆ ಹೋಗ್ಬೇಕು. ಆ ತರ ಆದಾಗ ಚೆನ್ನಾಗಿ ಇದನ್ನ ಮಗ್ಸ್ಬೇಕು. ಮುದ್ದೆ ಮಾಡೋದಕ್ಕೆ ಮುದ್ದೆಕೋಲು ಅಂತಾನೆ ಬರುತ್ತೆ, ಬಟ್ ನನ್ನಲ್ಲಿ ಅದಿಲ್ಲ. ನಾನು ದೋಸೆ ತೆಗಿಯುವಂಥದ್ದು ಇರುತ್ತಲ್ವಾ, ತಡ್ಗ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ. ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೋ ಅಷ್ಟೊಂದು ಗೊತ್ತಿಲ್ಲ. ಅದನ್ನು ಯೂಸ್ ಮಾಡಿಕೊಂಡು ನಾನು ಮುದ್ದೆ ಮಾಡ್ತೀನಿ. ತುಂಬ ಕಷ್ಟದ ಕೆಲಸ ಇದು, ನನಗೆ ಕೈಯೆಲ್ಲ ನೋವು ಬಂದುಬಿಡುತ್ತೆ ಇದನ್ನು ಈ ಥರ ಮಿಕ್ಸ್ ಮಾಡಬೇಕಿದ್ರೆ. ರೊಟ್ಟಿ ದೋಸೆ ಮಾಡಿದಷ್ಟು ಈಸಿ ಅಲ್ಲ ಇದು, ಮುದ್ದೆ ಮಾಡೋದು ತುಂಬ ಕಷ್ಟ. ಮಾಡಿ ಮಾಡಿ ಅಭ್ಯಾಸ ಇರೋರಾದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಈಸಿಯಾಗಿ ಮಾಡ್ತಾರೆ. ಬಟ್ ನಾವು ಯಾವಾಗಲಾದ್ರೂ ಒಂದು ವರ್ಷಕ್ಕೆ 2-3 ಸಲ ಮಾಡ್ತೀವಲ್ವಾ, ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಕೆಲವೊಬ್ಬರು ಕೆಳಗಡೆ ಕೂತ್ಕೊಂಡು ಪಾತ್ರೆನ ಕಾಲು ನಡು ಇಟ್ಕೊಂಡು ತಿರುಗಿಸ್ತಾರಲ್ವಾ, ಆ ಥರ ಕೂಡ ಮಾಡ್ತಾರೆ. ಬಟ್ ನಮ್ಗೆ ಇದೇ ಈಸಿ ಆಗುತ್ತೆ, ಮಾಡ್ತೀನಿ. ಶಕ್ತಿ ಸ್ವಲ್ಪ ಜಾಸ್ತಿ ಬೇಕು ತಿರುಗಿಸೋದಕ್ಕೆ, ಗಂಟು ಕಟ್ಬಾರ್ದಲ್ವಾ. ಸೊ ಹಸಿ ಹಸಿಯಾಗಿ ಇರಬಾರ್ದು ಹಿಟ್ಟೆಲ್ಲ. ಹಸಿ ಹಿಟ್ಟು ಇದ್ದರೆ ಅಷ್ಟೊಂದು ಒಳ್ಳೆಯದಾಗಲ್ಲ ತಿನ್ನೋದಕ್ಕೆ. ಸೊ ಹಾಗಾಗಿ ಗಂಟು ಕಟ್ಟದೆ ಇರೋ ಥರ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಒಂದ್ಸಲ ಬರ್ತಾರೆ ಹೋಗ್ತಾರೆ. ನೋಡಿ ಇವಾಗ ಬೇಕಿತ್ತು ಸ್ವಲ್ಪ ತಿರ್ಗಿಸೋದಕ್ಕೆ. ಬೆಲೆ ಚೂರು ಹೊತ್ತಿಂದ ಮಿಕ್ಸ್ ಮಾಡಿ ಹಿಟ್ಟು ಪೂರ ಉಂದಾವಳು ಬೇಗ ತಿರ್ಗಾಡು ಮಾಡು, ರಾಗಿ ಮುದ್ದೆ ಮಾಡು ಅಂತ ಹೇಳ್ತಾರೆ. ನೋಡಿ ತಿನ್ಲಿಕ್ಕೆ ಎಷ್ಟು ಬೇಗ ತಿಂದಾಗ್ತದಲ್ವಾ, ಈಸಿಯಾಗಿ. ಚಿಕನ್ ಸಾರಲ್ಲಿ ಡಿಪ್ ಮಾಡೋದು, ಬಾಯಿಗೆ ಹಾಕೋದು, ನುಂಗೋದು ಅಷ್ಟೇನೆ. ತಿನ್ನೋದಿಕ್ಕೆ ಎಷ್ಟು ಈಸಿ ನೋಡಿ, ಬಟ್ ಮಾಡೋದಿಕ್ಕೆ ತುಂಬಾ ಕಷ್ಟ ಇದೆ. ರಾಗಿ ಮುದ್ದೆ ದಿನ ಹೇಗೆ ಮಾಡ್ತಾರೋ ಇದನ್ನ ಮನೆಯಲ್ಲಿ. ಕೆಲವೊಬ್ಬರೆಲ್ಲ ನಾರ್ತ್ ಸೈಡ್ ಎಲ್ಲ ಡೈಲಿ ಊಟಕ್ಕೆ ಬೇಕು, ನೈಟ್ ಟೈಮಲ್ಲೆಲ್ಲ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಕಷ್ಟ ಇದು ಮುದ್ದೆ ಮಾಡೋದು. ನಮ್ಗೆ ರೊಟ್ಟಿ ದೋಸೆ ಮಾಡಿದಷ್ಟು ಈಸಿ ಅಲ್ಲ. ಮಾಡ್ತಾ ಇರ್ತಾರಲ್ವಾ, ನಂತರ ಅಷ್ಟೊಂದು ಗೊತ್ತಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಈಸಿ ಆಗ್ಬಹುದು. ಸ್ಟಾರ್ಟಿಂಗ್ ಅಲ್ಲಿ ರಾಗಿ ಮುದ್ದೆ ಮಾಡ್ಬೇಕಿದ್ರೆ ತುಂಬಾ ಸಲ ಫೇಲ್ ಆಗಿದೆ ನಂದು. ಕರೆಕ್ಟ್ ಆಗಿ ಅದು ಮೆಜರ್ಮೆಂಟ್ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ ನನಗೆ, ಮಾಡಿ ಕೂಡ ಅಭ್ಯಾಸ ಇಲ್ಲ. ಇವಾಗಂತೂ ತೊಂದರೆ ಇಲ್ಲ, ಒಂದು ಹದಕ್ಕೆ ಮಾಡ್ತೀನಿ ರಾಗಿ ಮುದ್ದೆನ. ಹಾಗಾಗಿ ಮನೇಲಿ ಹೇಳ್ತಾ ಇರ್ತಾರೆ ರಾಗಿ ಮುದ್ದೆ ಮಾಡು ಅಂತ. ಬಟ್ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮ ಸೈಡ್ ಅಲ್ಲಿ ತಿಂದ ಅಭ್ಯಾಸ ಇಲ್ಲ ಅಲ್ವಾ. ಚಿಕನ್ ಸಾರಿಗೆ ಮಾತ್ರನೇ ನಮ್ಮ ಮನೆಯಲ್ಲಿ ತಿಂತಾರೆ. ಮತ್ತೆ ಉಳ್ದ ತರಂದ್ರೆ ಬಸ್ಸಾರು, ಸಾಂಬಾರು ಮಾಡ್ಕೊಂಡು ತಿಂತಾರಲ್ವಾ, ಅದಕ್ಕೆಲ್ಲ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಅದು ಇಷ್ಟ ಆಗಲ್ಲ ಯಾರಿಗೂ. ಸೊ ಫೈನಲಿ ರಾಗಿ ಮುದ್ದೆ ಕೂಡ ರೆಡಿ ಆಯ್ತು. ಹಾಗೆ ಇಲ್ಲಿ ಇವಾಗ ಬಿರಿಯಾನಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರ ಸ್ಟೆಪ್ ಬೈ ಸ್ಟೆಪ್ ಹಾಕೋಬೇಕಾಗತ್ತೆ. ಫಸ್ಟ್ ಅನ್ನ ಹಾಕೋದು, ಆಮೇಲೆ ಸ್ವಲ್ಪ ಮಸಾಲ ಹಾಕೋದು, ಆಮೇಲೆ ಸ್ವಲ್ಪ ಮೇಲ್ಗಡೆ ಅನ್ನ ಹಾಕೋದು, ಮಸಾಲ ಹಾಕೋದು. ಇದೇ ಪ್ರಾಸೆಸ್ನ ನಾನು ಪ್ರತಿ ಸಲ ಮಾಡಬೇಕಿದ್ರು ಕೂಡ ಫಾಲೋ ಮಾಡ್ತೀನಿ. ನನಗೆ ಈ ಪ್ರಾಸೆಸ್ ಅಲ್ಲಿ ಮಾಡಿದ್ರೇ ಇಷ್ಟ ಆಗೋದು, ನಮ್ಮ ಮನೆಯಲ್ಲಿ ಕೂಡ ಎಲ್ರಿಗೂ ಇಷ್ಟ ಆಗೋದು. ಸೊ ಹಾಗಾಗಿ ಅನ್ನ ಬೇರೆ ಅಂದ್ರೆ ಗ್ರೇವಿ ಬೇರೆ ಇಟ್ಕೊಂಡ್ರೆ ಅದು ಊಟ ಮಾಡಿದ ತರನೇ ಆಗತ್ತಲ್ವಾ, ಬಿರಿಯಾನಿ ತಿಂದ ತರ ಆಗಲ್ಲ. ರೈಸ್ ಜೊತೆಗೆ ನಾವು ಗ್ರೇವಿ ಹಾಕೊಂಡು ತಿಂದ ತರಾನೇ ಫೀಲ್ ಆಗುತ್ತೆ. ಸೊ ಈ ತರ ಮಿಕ್ಸ್ ಆಗ್ಬೇಕು, ಮಸಾಲ ಎಲ್ಲ ಅನ್ನ ಜೊತೆಗೆ ಮಿಕ್ಸ್ ಆಗ್ಬೇಕು. ಅವಾಗ್ಲೇನೆ ತಿನ್ಬೇಕಿದ್ರೆ ಮಜಾ ಬರೋದು. ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಬಿರಿಯಾನಿ ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ. ಸೊ ಹಾಗಾಗಿ ಈ ತರ ಮಾಡ್ತೀನಿ. ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆ 3 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು, ಒಂದು ತವಾ ಇಟ್ಕೊಂಡು, ತವದ ಮೇಲೆ ಈ ತರ ಪಾತ್ರೆ ಇಟ್ಕೊಂಡು ಒಂದು ಪುಟಾಣಿನ ಅದ್ರ ಮೇಲ್ಗಡೆ ಇಟ್ಟು ಒಂದು 15 ಮಿನಿಟ್ಸ್ ಅದನ್ನ ಹಾಗೆ ಬೇಯೋದಕ್ಕೆ ಬಿಡ್ತೀನಿ, ಅಂದ್ರೆ ದಮ್ ಕಟ್ತೀನಿ. ಅವಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಬಿರಿಯಾನಿ. ಒಂದ್ಸಲ ಈ ತರ ನೀವು ಟ್ರೈ ಮಾಡ್ಬೋದು. ಹಾಗೆ ಎಲ್ಲ ಕೆಲಸಗಳು ಮುಗ್ದಾದ ನಂತರ ಪೂರ್ತಿಯಾಗಿ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡೆ. ಫೈನಲಿ ಕಂಪ್ಲೀಟೆಡ್, ಎಲ್ಲ ಕೆಲಸಗಳಾಯ್ತು. ಅಡುಗೆ ಕೆಲಸ ಎಲ್ಲ ಮುಗಿಯಿತು, ಊಟ ಮಾಡ್ಬೇಕಷ್ಟೇ. ಟೈಮ್ 2 ಗಂಟೆ ಆಯ್ತು, ಇವತ್ತು ಸ್ವಲ್ಪ ಲೇಟ್ ಆಯ್ತು. ಹಾಗೆ ಕಿಚನ್ ಕ್ಲೀನಿಂಗ್ ಕೆಲಸ ಕೂಡ ಮಾಡ್ಕೊಂಡೆ. ಯಾವಾಗಲೂ ಅಷ್ಟೇ, ಅಡುಗೆ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡೋದು. ಅದಕ್ಕಿಂತ ಮೊದಲು ಊಟ ಮಾಡಲ್ಲ, ಅದೊಂದು ಅಭ್ಯಾಸ ಆಗಿ ಹೋಗಿದೆ. ಇನ್ನು ಊಟ ಮಾಡಿ ಆದ ನಂತರ ತಿಂದಂತಹ ಪಾತ್ರೆಗಳನ್ನು ತೊಳೆಯೋದು ಅಷ್ಟೇನೆ, ಆಮೇಲೆ ಮಲ್ಕೊರೋದು. ಇವತ್ತು ಇನ್ನು ಮಧ್ಯಾಹ್ನ ನಂತರ ಫುಲ್ ರೆಸ್ಟ್. ಮಧ್ಯಾಹ್ನ ನಂತರ ಏನು ಕೆಲಸ ಇಲ್ಲ. ಇವಾಗ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ನೆಕ್ಸ್ಟ್ ಇನ್ನೊಂದು ಜನ್ಮ ಅಂತ ಇದ್ರೆ ನನ್ನ ಗಂಡ್ಮಗನಾಗಿ ಹುಟ್ಟಬೇಕು ಅಂತ ಅಂದ್ಬಿಟ್ಟು. ಆರಾಮಾಗಿ ಹೆಂಡತಿ ಮಾಡಿಕೊಟ್ಟದನ್ನು ತಿನ್ನೋದು ಅಷ್ಟೇನೆ ಅಲ್ವಾ.
ತಂದು ಹಾಕ್ತಾರೆ ಅವ್ರು ತಂದು ಹಾಕಿದನ್ನ ನಾವು ಬೇಯಿಸಾಕೋದಷ್ಟೇನೆ. ಆದರೆ ಈ ಬೇಯಿಸ್ಬೇಕಿದ್ರೆ ಹಾಗೆ ಒಂದ್ಸಲ ಥಾಟ್ ಬರುತ್ತೆ ತಲೆಗೆ, ನೆಕ್ಸ್ಟ್ ಒಂದು ಏನಾದರೂ ಜನ್ಮ ಅಂತ ಇದ್ದರೆ ಗಂಡು ಮಕ್ಕಳಾಗಿ ಹುಟ್ಟಬೇಕು ಅಂತ ಅಂದ್ಬಿಟ್ಟು. ಇವಾಗ ಹಾಗೆ ಹೇಳ್ತಾ ಇದ್ದೆ ನಾನು ನನ್ನ ಹಸ್ಬೆಂಡ್ ಹತ್ರ. ಅದಕ್ಕೆ ಅವ್ರು ಹೇಳ್ತಾ ಇದ್ರು ಇಲ್ಲ ನಾನು ಹೆಣ್ಮಗಳಾಗಿ ಹುಡ್ಬೇಕಂತ ಅಂದ್ಬಿಟ್ಟು. ಸೊ ಎರಡು ಒಂದೇನೆ, ಗಂಡಾದರೂ ಹೆಣ್ಣಾದರೂ ಸ್ಟ್ರಗಲ್ ಇದ್ದೇ ಇರುತ್ತೆ ಅಲ್ವಾ. ಸೊ ಓಕೆ, ಇವಾಗ ಊಟ ಮಾಡೋಣ. ಊಟ ಮುಗಿಸಿ ಹಾಗೆ ಆಮೇಲೆ ಸಂಜೆ ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಂಡೇ ಸ್ಪೆಷಲ್ ರೆಡಿ ಆಯಿತು. ಟೇಸ್ಟ್ ನೋಡಿಲ್ಲ, ಟೇಸ್ಟ್ ನನಗೆ ಗೊತ್ತು, ನನ್ನ ಕೈ ರುಚಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಸೇಮ್ ಅದೇ ಥರ ಮಾಡಿದ್ದೀನಲ್ವಾ, ಅದೇ ಥರ ಇರುತ್ತೆ ಯಾವಾಗ್ಲೂ. ಹಾಗೆ ನಿಂಬು ಜ್ಯೂಸ್ ಆದಿ ಮಾಡ್ಕೊಂಡು, ಈ ಥರ ಬಿರಿಯಾನಿ ಮಾಡಿದಾಗ ನಿಂಬು ಜ್ಯೂಸ್ ಮಾಡ್ಕೋತೀವಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ ತಿಂದಿರ್ತೀವಲ್ವಾ, ಡೈಜೆಷನ್ಗೆ ಕೂಡ ಒಳ್ಳೆಯದು. ಆಮೇಲೆ ಪಿತ್ತ ಎಲ್ಲ ಇದ್ದರೆ ಅದು ಕೂಡ ಹೋಗುತ್ತೆ, ಎಲ್ಲದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ನಿಂಬು ಜ್ಯೂಸ್ ಆದಿ ಮಾಡಿಕೊಂಡು. ರಾಗಿ ಮುದ್ದೆ ತೊಂದರೆ ಇಲ್ಲ, ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಸರಿಯಾಗಿ ಬಂದಿಲ್ಲ ಅಂತ ಅನ್ನಿಸ್ತು ನನಗೆ, ಮಾಡಬೇಕಿದ್ರೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ ಬಂದಿದೆ ನೋಡಿ, ಚೆನ್ನಾಗಾಗಿದೆ. ಓಕೆ, ಇದನ್ನು ಊಟ ಮಾಡಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಮುಗಿಸಿ ಸಂಜೆ ಟೈಮು ಸ್ವಲ್ಪ ಟೀ ಎಲ್ಲ ಕುಡಿದು ಹಾಗೆ ಅಕ್ಕನ ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ಹೊಸ ಹುಡುಗಿ ಇದ್ಲು, ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ ನಾವು ಮನೆಗೆ ಬಂದ್ವಿ. ಹಾಗೆ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ಡೈಲಿ ನಾನು ವಾಕಿಂಗ್ ಮಾಡ್ತೀನಿ. ಈ ಥರ ವಾಕ್ ಮಾಡಿದಾಗ ನಿದ್ದೆ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೋಸ್ಕರನೇ ನಾನು ವಾಕ್ ಮಾಡುವಂಥದ್ದು. ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.